ಬಸ್ಲೆ ಸ್ವಲ್ಪ ಬಾಯಿ ಕಿಸ್ದಂಗೆ ಇಬ್ರು ನನ್ನ ಮುಂದೆ ಕಿಸ್ಕೊಂಡು ನಿಂತಿದ್ದೀರಲ್ಲ, ಅದೇನಾಯ್ತು ಅಂತ ಹೇಳಿ. ಅಪ್ಪಯ್ಯ, ನಾನು ಏನು ಬೇಕನ್ನ ಸಹಿಸ್ಕೊಬಿಡ್ತೀನಿ, ಆದರೆ ಈ ಜನಗಳು ಆ ಶಿವನ ಒಗ್ಳು ಥರದ್ದು ಕಂಡ್ರೆ ಮೈಯೆಲ್ಲ ಉರ್ದೋಯ್ತದೆ. ದಣಿ, ನನ್ನ ಹೊಟ್ಟೆ ಎಷ್ಟು ಉರಿತೈತೆ ಅಂದರೆ ಗಾಂಧಾರಿ ಮೆಣಸಾಕಿ ಉಪ್ಪು ಖಾರ ಹಾಕ್ತಿದ್ರು ಉರಿಯೋಕ್ಕಿಲ್ಲ, ಅಷ್ಟು ಉರಿತೈತೆ. ಬಿಕ್ಕಿ ಬಿಕ್ಕಿ ಹತ್ರೆ ಬೀಸೊಕ್ಕಲ್ಲಿ ತಿರುಗುತ್ತೆ ನಾವು ಛತ್ರಿ, ಅದೇನು ಅಂತ ಬೊಗಳು ಸಾಯಿ. ಅದು ನಾನು ಹೇಳ್ತೀನಪ್ಪಯ್ಯ, ಆ ಶಿವನ ಬರೀ ಗಾಳಿ ಅನ್ಕೊಬಿಟ್ಟಿದ್ದು, ಆದರೆ ಅವನು ಬಿರ್ಗಾಳಿ ಆಗ್ಬಿಟ್ಟವನೇ. ಈ ಸಮುದ್ರದಲ್ಲಿ ಗಾಳಿ ಯಾವ ಕಡೆ ಬೀಸ್ತದೆ ಆ ಕಡೆ ನೀರು ಓದೋದಂತೆ. ಈ ಶಿವ ಯಾವ ಕಡೆ ಕೈ ತೋರಿಸ್ತಾನೆ ಜನಗಳು ಆ ಕಡೆ ನಿಂತ್ಕೋತಾವ್ರೆ. ಊರು ತುಂಬ ಮೆರೆದಾಡ್ಕೊಂಡು ಓಡಾಡ್ತಾವ್ರೆ. ಇದೆಲ್ಲ ನೋಡಿದ್ರೆ ನನ್ನ ಎದೆ ಯಾಕೋ ಡೌಟವ ಅಂತದೆ ದಣಿ. ಲವ್ ಛತ್ರಿ, ನಿಂದೇನೋ ವಯಸ್ಸಾಗಿರೋ ಆಲ್ಟುಕಲ್ಲ, ಆದರೆ ನಂದು ನೆನ್ಸ್ಕೊಂಡ್ರೆ ಲಬ್ಡಬ್ ಅಂತದ್ಕಂಡ. ಬಾಡಿನ ಮುಂದೆ ಬೆರ್ಕೆ ಸೊಪ್ಪೇನೋ ಪರ್ಶು. ನಾನು ಈ ಊರಿಗೆ ಬರೀ ಜನನಾಯಕನೋ ಅಧ್ಯಕ್ಷನೋ ಆಗಿದ್ದಿದ್ರೆ ಹೀಗೆಲ್ಲ ಯೋಚನೆ ಮಾಡ್ಬೋದಿತ್ತು. ಆದರೆ ನಾನು ಯಾರು? ಕೋಶಪ ಬ್ರಹ್ಮನ ಮಗ ಅಂತೂ ಅಲ್ಲ ದಣಿ. ಲೈ ಛತ್ರಿ, ನೀನು ಸ್ವಲ್ಪ ಅಮಿಕ ನಿಂತ್ಕೊಳ್ಳ, ಎಲ್ಲದಕ್ಕೂ ಏನೋ ಒಂದು ಹೇಳ್ಕೊಂಡು ಬಂದ್ಬಿಡ್ತಾನೆ. ಅಪ್ಪಯ್ಯ, ನೀನು ಈ ಊರಿಗೆ ದ್ಯಾವ್ರಿದ್ದಂಗೆ ಗುಡಿ ಕಟ್ಟಿ ಪೂಜೆ ಒಂದು ಮಾಡಲಿಲ್ಲ ಅಷ್ಟೇಯ. ನಿಜ, ಜನ ಬೇಕಿದ್ರೆ ನಾಯಕನ್ನ ಬದಲಾಯಿಸ್ತಾರೆ, ಆದರೆ ದೇವರನ್ನು ಬದಲಾಯಿಸಲ್ಲ. ಹಂಗೂ ಒಂದು ವೇಳೆ ಬದಲಾಯಿಸಬೇಕು ಅಂದರೆ ತಲೆಮಾರುಗಳೇ ಉರುಳು ಹೋಗ್ತವೆ. ಅರ್ಥ ಆಗಲಿಲ್ಲ ದಣಿ. ನೋಡೋ ಛತ್ರಿ, ನಾನು ಬರೀ ಈ ಮಾರಿಗುಡಿ ನಾಯಕ ಅಲ್ಲ, ಮಾರಿಗುಡಿಗೆ ದೇವರು ವೀರಭದ್ರ. ಜನ ನನ್ನ ನೋಡಿ ಕೈ ಮುಗಿತಾರೆ. ಅಂಥದ್ರಲ್ಲಿ ಅವನು ಯಾವನೋ ತರಕ್ಲಾಂಟಿ ಶಿವ ಬಂದ, ಇನ್ಯಾವನೋ ತೋಲಾಂಟಿ ನಾಯಕ ಬಂದ ಅಂತ ಬದಲಾಗ್ಬಿಡ್ತಾರ? ಯಾವತ್ತಿಗೂ ಇಲ್ಲ. ಅದು ನಿಜನೇ ಅಪ್ಪಯ್ಯ. ಆ ಶಿವನ ನಿಂದೆ ನಾಯಿ ಥರ ಬಾಲ ಆಡ್ಸ್ಕೊ ಬರ್ತೇನೆ ಅನ್ಮ್ಯಾಕೆ ನಾವ್ಯಾಕೆ ಯೋಚನೆ ಮಾಡ್ಬೇಕಲ್ವೇ? ಹಂಗಾರೆ ಓಟ್ ಹೊತ್ತಕ್ಕೆ ಮುಂಚೆ ನೀವು ಗೆದ್ದಂಗೆ ಅಲ್ವ್ರ? ಈ ವಿಶ್ವಾಸ ಅನ್ನೋದು ನಮ್ಮ ಶ್ವಾಸ ಇದ್ದಂಗೆ. ಒಂದು ಸಾರ್ತಿ ಮೇಲೆ ಹೇಳ್ಕೊಂಡ್ರೆ ಇನ್ನೊಂದು ಸಾರ್ತಿ ಕೆಳಗೆ ಬಿಡಲೇಬೇಕು. ಈ ಪ್ರಚಾರ ನಡೆಯುವಾಗ ಅಷ್ಟೊಂದು ಜನಗಳ ಮಧ್ಯೆ ಶಿವು ನನ್ನ ಕಾಲಿಗೆ ಬೀಳೋ ಹಾಗೆ ಮಾಡಬೇಕು. ಆಗ ಶಿವು ಹಿಂದೆ ಬರೋ ಜನ ಏನು ಯೋಚನೆ ಮಾಡ್ತಾರೆ ಹೇಳಿ? ಎಲೆಕ್ಷನ್ ನಿಂತ್ರೆ ಶಿವನೇ ದಣಿಗಳ ಕಾಲಿಗೆ ಬೀಳ್ತಾವನೆ ಅನ್ಮ್ಯಾಕೆ ನಾವು ದಣಿಗೆ ಓಟ್ ಹಾಕದೆ ಲೇಸು ಅಂತಾರೆ. ಹಂಗಾರೆ ನೀವು ಪ್ರಚಾರಕ್ಕೆ ಹೋಗೋ ದಿನ ನಾವೆಲ್ಲ ರೆಡಿ ಮಾಡ್ತೀವಿ ಬೂಡಿ. ನಮ್ಮ ಜೊತೆ ಇರೋ ಒಂದಷ್ಟು ಜನ ಐಕ್ಳುಗಳನ್ನ ಶಿವನ ಕಡೆಗೆ ಸೇರಿಸಿ 4 ಜನಕ್ಕೆ 4 ಮಾತಾಡಿಸ್ಬಿಟ್ರೆ ನಮ್ಮ ಕೆಲಸ ಆದಂಗೆ ಅನ್ಕೋ. ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಬಡ ದೇವರನ್ನು ಕಂಡ್ರೆ ಬಿಲ್ಪತ್ರೆ ಕೂಡ ಬುಸ್ ಅನ್ನುತ್ತಂತೆ ಅಲ್ವಾ? ಹೌದು, ಮಾರಿಗುಡಿ ದೇವರು ವೀರಭದ್ರನೇ ಮಾತಾಡ್ತಿರೋದು. ಯಾರು ಆ ಕಡೆ? ಯಜಮಾನ್ರೆ, ನಾನು ನಿಮ್ಮ ಉಪ್ಪು ತಿಂದಿರೋ ಜಿಲ್ಲಾ ಪಂಚಾಯಿತಿ ಕೂಲಿ ಕಾರ್ಮಿಕ. ಬರಿಗೈಗಿಂತಲೂ ಹಿತ್ತಾಳೆ ಕಡ್ಗಾನೆ ವಾಸಿ ಇಂದಂಗಾಯ್ತು. ನನ್ನ ಉಪ್ಪಿನ ಋಣ ಫೋನ್ ಮಾಡ್ತಿದೆ ಅಂದರೆ ವಿಷಯ ಆಳವಾಗೇ ಇರಬೇಕು. ಏನದು? ಯಜಮಾನ್ರೆ, ನಾಳೆ ಬೆಳಗ್ಗೆನೆ ಜಿಲ್ಲಾ ಪಂಚಾಯಿತಿ CEO ಮಾರಿಗುಡಿಗೆ ಬರ್ತಿದ್ದಾರೆ. ನಿಮ್ಮ ಅಧಿಕಾರಿ ನಮ್ಮ ಮಾರಿಗುಡಿಗೆ ಬರ್ತಿದ್ದಾರೆ ಅಂದರೆ ನನಗೆ ಯಾಕೋ ಫೋನ್ ಮಾಡ್ತಿದ್ದೀಯಾ? ಇಲ್ಲ ಯಜಮಾನ್ರೆ, ಅವ್ರು ಬರ್ತಿರೋದು ಇನ್ಸ್ಪೆಕ್ಷನ್ಗೆ. ಮಾರಿಗುಡಿನ ಬಯಲು ಮುಕ್ತ ಶೌಚಗ್ರಾಮ ಅಂತ ನೀವೇ ಘೋಷಣೆ ಮಾಡಿದ್ದೀರಾ. ಆದರೆ ಇನ್ನೂ ನಿಮ್ಮೂರಲ್ಲಿ ಎಷ್ಟೋ ಮನೆಗಳಿಗೆ ಟಾಯ್ಲೆಟೇ ಕಟ್ಸಿಲ್ಲ ಅಂತ ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ. CEO ಬಂದು ನೋಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ಬಿಡುತ್ತೆ, ಸುಮ್ಮನೆ ತೊಂದರೆ ಆಗ್ಬಿಡುತ್ತೆ ಯಜಮಾನ್ರೆ. ಹೇಳ್ತೀನಿ, ನಮಸ್ಕಾರ. ನಮಸ್ಕಾರ. ಅಪ್ಪಯ್ಯ, ಏನಾಯ್ತಪ್ಪಯ್ಯ? ಪುಣ್ಯ ಬರುವಾಗ ದೊಣ್ಣೆ ಹಿಡ್ಕೊಂಡ್ರಂತೆ, ಹಂಗಾಯ್ತು ಪರಿಸ್ಥಿತಿ. ಈಗ ಮಾರಿಗುಡಿನಲ್ಲಿ ಇನ್ನೂ ಶೌಚಾಲಯ ಕಟ್ಸಿಲ್ಲ, ಆದರೆ ಖರ್ಚು ಮಾತ್ರ ತೋರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅಧಿಕಾರಿಗೆ. ನಾಳೆ ದಿವಸ ಅಧಿಕಾರಿ ಮಾರಿಗುಡಿನಲ್ಲಿ ಇನ್ಸ್ಪೆಕ್ಷನ್ಗೆ ಬರ್ತಿದ್ದಾರಂತೆ. ಎಲ್ಲ ಸರಿ ಹೋಗ್ತಿರುವಾಗ ಯಾಕೆ ಹಿಂಗಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ. ದಣಿ, ಕಂಪ್ಲೇಂಟ್ ಕೊಟ್ಟವ್ರತ್ತ ಭಗವಂತ, ಇಷ್ಟು ದಿನ ಇಲ್ದಿರೋ ಕೆಲಸನ ಯಾವನಪ್ಪ ಮಾಡ್ದ? ಇನ್ಯಾರೆಲ್ಲ ಮಾಡಿರ್ತಾರೆ? ಹಾಳಾದವಳು ಪಾರನೆ ಮಾಡಿರ್ತಾಳೆ. ಪಿತೂರಿ ಮಾಡೋರಿಗೆ ಪಿತೃ ಆದ್ರೇನು ಮಾತೃ ಆದ್ರೇನು, ನಾನು ಅವಳ ತಂದೆ ಅನ್ನೋ ಒಂಚೂರು ಗೌರವ ಇಲ್ಲ ಅವಳಿಗೆ.
ಈಗೇನು ಮಾಡೋಣ ದಣಿ? ರಾತ್ರಿ ಬಾತ್ರೂಮ್ ಕಟ್ಸೋಕ್ಕಾಯ್ತದ? ರಾತ್ರಿ ಬಾತ್ರೂಮ್ ಕಟ್ಟಬೇಕು ಅಂದರೆ ಮಾಟ್ಗಾರನ್ ಕರ್ಕೊಬಂದ್ರು ಹಾಕಿಲ್ಲ, ಒಳ್ಳೆ ಆಟಗಾರನ್ ಕರ್ಕೊಬಂದ್ರು ಹಾಕಿಲ್ಲ. ಅದಕ್ಕೆ ಯೋಚನೆ ಮಾಡುವಂಥ ಅಗತ್ಯನೇ ಇಲ್ಲ ಪರಶು. ಮತ್ತೇನು ಮಾಡವ ದಣಿ? ಅಧಿಕಾರಿಗಳು ಬಂದಾಗ ಸತ್ಯ ಎದುರುಗಡೆ ಕಾಣಕ್ಕಿಲ್ವೇ? ಬರೋ ಅಧಿಕಾರಿ ದೊಡ್ಡ ಹುದ್ದೆಯಲ್ಲಿರಬೇಕು. ಅವನು ಮಾರಿಗುಡಿಗೆ ಬಂದು ಮನೆಗೂ ಹೋಗಿ ನೀವು ಶೌಚಾಲಯ ಕಟ್ಸಿದ್ದೀರಾ, ನಿಮ್ಮಲ್ಲಿ ಬಾತ್ರೂಮ್ ಇದೆಯಾ ಅಂತ ಕೇಳೋಷ್ಟೆಲ್ಲ ಪುರ್ಸೊತ್ತಿರೋದಿಲ್ಲ. ಬಂದರು ಅವರು ಸೀದಾ ಮಾರಿಗುಡಿ ಬೈಲಿಗೆ ಬರೋದು. ಅಪ್ಪಯ್ಯ, ಅಧಿಕಾರಿ ಬೈಲಿಗೆ ಬಂದು ನೋಡ್ಬಿಟ್ರೆ ಏನಪ್ಪಯ್ಯ ಮಾಡೋದು? ಪೌರ್ವಿಕರು ಹೇಳಿದ್ದೆ ಪುರಾಣ, ಪೂರ್ವಿಕರು ಹೇಳಿದ್ದೆ ಗಾದೆ. ನಾವು ಏನು ತೋರಿಸ್ತೀವೋ ಅದನ್ನೇ ಅಧಿಕಾರಿ ನೋಡೋದು. ಆ ಅಧಿಕಾರಿ ಬಂದು ಹೋಗೋವರೆಗೂ ನಮ್ಮೂರಲ್ಲಿ ಯಾರೂ ಬೈಲಿಗೆ ಹೋಗಬಾರ್ದು. ಆ ಥರ ನೀವಿಬ್ಬರು ನೋಡ್ಕೋಬೇಕು. ದಣಿ, ಊರ್ನಾಗೆ ಅಷ್ಟು ದೊಡ್ಡ ಬಯಲು, ಯಾರ್ಯಾರಿಗೆ ಎಲ್ಲೆಲ್ಲಿ ಕೂತ್ಕೋತಾರೆ ಅಂತ ಹೆಂಗೆ ನೋಡೋಕ್ಕಾಯ್ತದೆ ದಣಿ? ಲೈ ಛತ್ರಿ, ಅಪ್ಪ ಹೇಳೋದೇನು ಮುಗೀತು. ನಡಿ ಹೋಗ್ಬಿಟ್ಟು ಒಳ್ಳೆ ಕತೆ ಕಟ್ಬಿಟ್ಟು ಬರುಮ್ಮ. ಬೇಬಿ, ಇದೇ ಖುಷಿಗೇನು ಇಲ್ವಾ ಅಂತ ನಾನು ಕೇಳಲ್ಲ. ಯಾಕಂದ್ರೆ ನಾಳೆ ನಮ್ಮ ಮದುವೆ ಆದ್ಮೇಲೆ ಇದ್ರಿಗಿಂತ ಬೇಜಾನ್ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಮದ್ವೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಸೀನಾ. ತಲೆ ಕೆಡ್ಸ್ಕೊಬೇಡ ಬೇಬಿ, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಬಂದಿದ್ದೀನಿ. ನಾಳಿದ್ದೆ ನಮ್ಮ ಮದುವೆ, ನಾಳಿದಕ್ಕೆ ಮುಹೂರ್ತ ಕೊಟ್ಟವ್ರೆ. ಅಯ್ಯೋ, ನಿನ್ ಬಾಯಿಗ್ ಸಕ್ಕರೆ ಹಾಕ. ನಿಜ ನೀನು? ನಮ್ಗೆ ಹುಟ್ಟೋ ಮಕ್ಕಳು ಮೇಲಾಣೆಗಳು ನಿಜ ಬೇಬಿ. ಏನಂದೆ? ಇನ್ನೊಂದ್ಸಲ ಹೇಳು. ನಾಳೆ ನಮ್ಮಿಬ್ರಿಗೂ ಮದುವೆ ಆಗಿ 2 ಮಕ್ಕಳು ಹುಟ್ಟುತ್ತಲ್ಲ, ಅವ್ರ ಮೇಲಾಣೆಗಳು ನಿಜ ಅಂತ ಅಂದೆ. ಸೀನಾ, ಇದನ್ನ ಕೇಳ್ತಾ ಇದ್ರೆ ಬೇಗ ಮದ್ವೆ ಆಗೋಣ ಅನ್ಸುತ್ತೆ ಕಣೋ. ಆಮೇಲೆ ಬೇಬಿ, ಮುಹೂರ್ತಕ್ಕೂ ಮುಂಚೆ ಮದುವೆ ಆಗ್ಬಾರ್ದಂತೆ, ಎಲ್ಲ ಮಠ ಸಾಗೋಯ್ತದಂತೆ. ಹೌದೇನೋ? ಹ್ಞೂ ಬೇಬಿ, ನಾವು ಮದುವೆ ಆಗಿ ಬಂದ ತಕ್ಷಣ ರತ್ನಕ್ಕನ ಮದುವೆಲಿ ಸಂಜೆ ಮೆರವಣಿಗೆ ಮಾಡಿದ್ರಲ್ಲ, ಪರಸೋಣನ ಮತ್ತೆ ರತ್ನಕ್ಕನ್ ಕೂರ್ಸ್ಕೊಂಡು, ಹಂಗೆ ನಮ್ಮ ಮೆರವಣಿಗೆನೂ ನಡೀತದೆ, ನೋಡ್ತಾ ಇರು. ನಿಜ ನೀನು? ಹ್ಞೂ ಬೇಬಿ, ಖರ್ಚಿಗೆಲ್ಲ ನೀನೇನು ಯೋಚನೆ ಮಾಡಬೇಡ. ಊರ್ ದೊರೆ ನಮ್ಮ ಯಜಮಾನ್ರು ಸಪೋರ್ಟ್ ನನಗೈತೆ. ನಮ್ಮ ಯಜಮಾನ್ರು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾವ್ರೆ. ಸೀನಾ, ನೀನ್ ಹೇಳೋದೆಲ್ಲ ಆಗೋದ್ರೆ ಎಷ್ಟು ಹ್ಯಾಪಿ ಆಗುತ್ತಲ್ವಾ? ಬೇಬಿ, ಬರೀ ಹ್ಯಾಪಿ ಅಲ್ಲ, ಡಬ್ಬಲ್ ಹ್ಯಾಪಿ. ಯಾಕೆ ಹೇಳು? ಆ ಕಡೆ ಶಿವಣ್ಣ ಎಲೆಕ್ಷನ್ ಅಲ್ಲಿ ಸೋಲ್ತಾನೆ, ಈ ಕಡೆ ಆ ರಶ್ಮಿ ಲೈಫಲ್ಲಿ ಸೋಲ್ತಾಳೆ. ಇಲ್ಲಿ ಗೆಲುವು ನಮಗ್ ಮಾತ್ರ. ಅದಾದ್ಮೇಲೆ ಸೀದಾ ಶಿವಣ್ಣನ ಮುಂದೆ ನಿಂತ್ಕೊಂಡು, ಏಯ್ ನಾನ್ ಪಿಂಕಿನೇ ಮದುವೆ ಆಗಿದ್ದೀನಿ, ಪಿಂಕಿನೇ ನನ್ನ ಹೆಂಡ್ರು ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಸೀನಾ, ಇಡೀ ಊರ್ ಜನನ್ ಮುಂದೆ ನಾನು ನಿನ್ ಕೆನ್ನೆಗೆ ಮುತ್ತು ಕೊಡ್ಬೇಕು. ಅವಾಗ ನಿಮ್ ಮನೆಯವರು ಕಣ್ ತುಂಬ್ಕೊಂಡು ಎದೆ ಬಡ್ಕೊಂತಾರಲ್ಲ, ಆ ಸೌಂಡ್ ನನ್ ಕಿವಿ ಕೇಳ್ತಾ ಇರ್ಬೇಕು. ಅದಕ್ಕೆ ನಾನು ಕುಣಿತಾ ಇರ್ಬೇಕು.